ಯಾಕಮ್ಮ ಯಾಕೆ ಅಂಗುಲಿ ಕೆಮ್ತಿದ್ದನಪ್ಪ? ಅಯ್ಯೋ ಸ್ನಾನ ಮಾಡಕ್ಕೆ ಹೋಗವ್ರೆ, ಟವಲೇ ತಾಂಡಿಲ್ಲ. ಅದಕ್ಕೆ ಅಲ್ಲಿ ಯಾರೂ ಇಲ್ಲ ಮನೆಯಾಗ, ಅಜ್ಜಿ ತಾತನೂ ಇಲ್ಲ, ಮಾಮನೂ ಇಲ್ಲ, ಧನುಷನೂ ಇಲ್ಲ. ಅದಕ್ಕೆ ಏನಂಗೇನೆ ಕರಿತಾ ಇದ್ದಾರೆ. ನನಗೆ ಹೆಂಗೆ ಹೋಗಿ ಕೇಳ್ತಾ, ಅದಕ್ಕೆ ಓಲೆ ಟವಲ್ ಕೊಡು ಅಂತ. ಒಂದು 5 ನಿಮಿಷ 10 ನಿಮಿಷ ಆಯ್ತು ಸುಮ್ಮನೆ ನಿನ್ಕೊಂಡೆ, ಟವಲೇ ತಗೊಂಡಿಲ್ಲ, ಮರ್ತೆ ಕಣೆ ಪಲ್ಲು. ನಾನು ನೀನು ಕೊಟ್ಟಿದ್ದೀಯ ಅಂತ ಸುಮ್ಮನಾದೆ ಅಂತ, ನಾನು ಅವ್ರು ತಗೊಂಡವ್ರೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಅದಕ್ಕೆ ಟವಲ್ ಇಲ್ಲ ಅಂತೇಳಿ ಅದಕ್ಕೆ ಮಾತಾಡಿಸ್ತಾ ಇದ್ರು. ಹೋಗಿ ಕೊಟ್ಟು ಬಂದೆ ಕಣತ್ತೆ. ಆ ಹುಡ್ಗ ಹಂಗೆ ಯಾವಾಗನ ಬರೀ ಟವಲ್ ಮರ್ತೋಗದೆ. ನೀರಕ್ಕೆ ಮಕ್ಕು ಕಣಗ ನಾವು ಪವಲ್ ಎಲ್ಲ ಹೊಂದಿಸ್ಕೊಂಡು ಕುಕ್ಕೋಬೇಕಪ್ಪ. ಎಲ್ಲ ಶಾಂಪು ನಾವೆಲ್ಲ ನೋಡ್ಕೊಂಡು ಕುಕ್ಕೊಂತೀವಪ್ಪ. ಶಾಂಪು ಸೋಪು ಎಲ್ಲ ಐತೆ ಹೆಂಗೆ ತಿರ್ಗೊಟ್ಟು ಬಸ್ಲ ಕುಕ್ಕೊಂಡ್ರೆ ಯಾರು ಒಟ್ಟು ಪರ್ದಾಡಕ್ಕಾಗಲ್ಲ. ಅವಾಗ ಕುಕ್ಕಮ್ಮನ ನಾವು ಸ್ನಾನ ಮಾಡಕ್ಕೆ ಕುಕ್ಕೊಂಡಾಗ್ಲೇ ಶಾಂಪು ಇರಲ್ಲ, ಸೋಪ್ ಇರಲ್ಲ, ಹಂಗಾಗುತ್ತೆ. ನಾವೆಲ್ಲ ನೋಡ್ಕೊಂಡಮ್ಮ ಯಾವ ನೀರಕ್ಕೆ ಮಕ್ಕ ಕುಕ್ಕೊಂಡ್ರು ನಾವು ಅವಾಗ ನೋಡ್ಕೊಂಡೆ ಕುಕ್ಕಮ್ಮದು. ನಾವು ಇಲ್ಲಿಗೆ ಅದೇ ಬಂದಿದ್ದೀವಿ. ಪಂಕ್ತಿ ಹುಲಿಕೆ ಅಂತ ಇತ್ತು. ಅವರೆಕಾಯ ಕಿತ್ಕೊಬತ್ತೀನಿ ಅಲ್ಲಿ, ಚೆನ್ನಾಗೈತೆ ಅಲ್ಲಿ ರಾಮಣ್ಣ ಇರಾಗ ಐತೆ, ಕಿತ್ಕೊಬತ್ತೀನಿ ಅವರೆಕಾಯ. ಬೈನಾಗ ಅವರೆಕಾಳು ಸಾರು ಮಾಡುವಂತೆ ಕಣಮ್ಮ. ಸರಿ ಆಯ್ತಾ, ತಿಂದಿನ ಸಾರು ಇನ್ನೊಂದು ಚಿಂತೆ ಆಗುತ್ತೆ, ಏನು ಮಾಡೋಣ ಅಂತ. ಸರಿ ಆಯ್ತು ಹೇಳ, ಅವರೆಕಾಯಿ ಸಾರೇ ಮಾಡೋಕ್ಕಾಗುತ್ತೆ. ಇನ್ನೇನು ಮಧ್ಯಾಹ್ನಕ್ಕೆ ಐತೆ ಸಾಂಬಾರು ರಾತ್ರಿದು, ಅದನ್ನೇ ಬಿಸಿ ಮಾಡ್ಕೊಂಡು ಸ್ವಲ್ಪ ಅನ್ನ ಅದು ಮಾಡ್ಕೊಂಡು ಅವ್ರಿಗೊಂದು ಮುದ್ದೆ ಮಾಡ್ಕೊಡ್ತೀನಿ ಅಜ್ಜಿ ತಾತ. ಇಲ್ಲೇ ಇರ್ತೆ ದೊಡ್ಡಮ್ಮನಿಗೆ ಹೇಳ್ತೇನೆ. ದೊಡ್ಡಮ್ಮ ಇವಳು ಯಾಕಪ್ಪ ಬಂದಿಲ್ಲಿ? ಇವರಿಬ್ರು ಅಕ್ಕ ತಂಗಿ ಅವ್ರು ಒಳ್ಳೆಯರಲ್ಲ. ಯಾಕೆ ಬಂದ್ಲು? ದೊಡ್ಡಮ್ಮ ಅಂತ ಬಂದವಳೆ. ಯಾಕೆ ಬಂದ್ಲು ಏನಾಯ್ತಾ ದೊಡ್ಡಮ್ಮನ ಹತ್ರ ಕೆಲಸ ಇವಳಿಗೆ? ಏನಮ್ಮ ಏನು? ಅಲ್ಲ ದೊಡ್ಡಮ್ಮ, ಸ್ವಲ್ಪ ಮಾತಾಡಬೇಕಾಗಿತ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡಿ ನಾನೇನೋ ಹೇಳ್ಬೇಕಾಗಿತ್ತು. ಏನಮ್ಮ ಹೇಳು ಅದೇನು? ಇಲ್ಲಿ ನೋಡಿ ದೊಡ್ಡಮ್ಮ, ಇಲ್ಲಿ ಫೋಟೋ ನೋಡಿದನ್ನ ಇದನ್ಯಾಕೆ ನಮಗೆ ತೋರಿಸ್ತಾ ಇದೆಯಾ? ನೋಡ್ದಡಮ್ಮ, ಅವಾಗ ಸಿದ್ಧನ ನಾನು ತೆಕ್ಕೊಂಡಿರೋ ಫೋಟೋ. ಅವನು ಒಳ್ಳೆಯವನಲ್ಲ, ಅದಕ್ಕೇನೆ ಧನುಷನ್ನ ಕೊಡಬೇಡ್ರಿ, ಅವನಿಗೆ ಕೊಟ್ಟು ಮದುವೆ ಮಾಡಬೇಡ್ರಿ ದೊಡ್ಡಮ್ಮ, ಕೊಡಬೇಡ್ರಿ ಅವನಿಗೆ. ಯಾಕಂದರೆ ನೋಡ್ರಿ, ಅವನು ಒಳ್ಳೆಯವನಲ್ಲ. ನನ್ನ ಜೊತೆ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದ, ನನ್ನ ಜೊತೆ ತೆಗೆಸ್ಕೊಂಡಿರೋ ಫೋಟೋ ಎಲ್ಲ ಇದ್ದಾವೆ ಒಂದೆರಡು. ಅದಕ್ಕೇನೆ ಸುಮ್ಮನೆ ಅವನಿಗೆ ಕೊಡಬೇಡ್ರಿ, ಧನುಷನ್ನ ಬೇರೆ ಕಡೆ ಕೊಡ್ರಿ ದೊಡ್ಡಮ್ಮ. ಫೋಟೋ ತೆಗೆಸ್ಕೊಂಡಿಟ್ಗೆ ಏನಾಗಲ್ಲ ಬಿಡು, ಸುಮ್ಮನೆ ಎಲ್ಲರೂ ತೆಗೆಸ್ಕೊಂತಾರಮ್ಮ ಫೋಟೋನ. ಏನು ಮದುವೆ ಫೋಟೋ ಅಲ್ಲ, ಏನು ತಾಳಿ ಕಟ್ತಿರೋ ಫೋಟೋ ಅಲ್ಲ, ಸುಮ್ಮನೆ ಹಿಂಗೆ ಜೊತೆಗೆ ತಕ್ಕೊಂಡಿರೋದು. ಏನು ಇವಾಗ ಎಲ್ಲ ಫ್ರೆಂಡ್ಸು ಹುಡುಗ ಹುಡುಗಿ ಎಲ್ಲ ಕ್ಲೋಸ್ ಆಗಿದ್ದಾಗೆಲ್ಲ ತಕ್ಕೊಂತಾರೆ. ಅದೇನೇನು ತಾಳಿ ಕಟ್ತಾ ಇರೋದಲ್ಲ, ಏನು ಅಸಹ್ಯವಾಗಿರೋ ಅಂಥ ಫೋಟೋ ಅಲ್ಲ, ಏನೋ ಜೊತೆಗೆ ನಿಂತ್ಕೊಂಡು ತಕ್ಕೊಂಡಿರೋ ಫೋಟೋ. ಅದೇನೈತೆ ಅದ್ರಾಗ? ಅಂಥದ್ದೇನಿಲ್ವಲ್ಲ ಅದ್ರಾಗೆ. ನಿಮಗೆ ಗೊತ್ತಿಲ್ಲ, ಸುಮ್ಮನಿರು. ನನಗೆ ತುಂಬ ಇಷ್ಟಪಡ್ತಿದ್ದ ಸಿದ್ದು, ನನ್ನೇ ಇಷ್ಟಪಡ್ತಾ ಇದ್ದಿದ್ದು. ಅದಕ್ಕೇನೆ ಇವಾಗ ಧನುಷನ ಮದುವೆ ಆಗ್ತಾನಂತೆ. ಅದಕ್ಕೆ ಬೇಡ ಅಂತ ಸುಮ್ಮನೆ ಧನುಷನ ಜೀವನ ಯಾಕೆ ಹಾಳು ಮಾಡ್ಕೊಂತಾಳೆ? ಅದಕ್ಕೇನೆ ಜೀವನ ಹಾಳು ಮಾಡ್ಕೊಳ್ಳೋದು ಬೇಡ ಅಂತ ಅವ್ನು ಯಾಕೆ ಮದುವೆ ಆಗ್ತಾಳೆ? ಏನು ಅವಳು ಓದಿದಾಳೆ, ಒಳ್ಳೆ ಕೆಲಸ ಐತೆ, ಒಳ್ಳೆ ಹುಡುಗ ಸಿಗ್ತಾನೆ, ಇದಕ್ಕಿನ್ನೂ ಕೆಲಸದಾಗಿರೋ ಅಂಥ ಹುಡುಗನಿಗೆ ಕೊಟ್ಟು ಮದುವೆ ಮಾಡ್ಬೋದು. ಅಂಥದ್ರಾಗೆ ಯಾಕಿಂತವ್ರಿಗೆ ಕೊಟ್ಟು ಮದುವೆ ಮಾಡ್ತೀರಾ? ಅಯ್ಯೋ ಇವನಿಗೆ ಕೊಟ್ಟು ಮದುವೆ ಮಾಡೋ ಅಂಥದ್ದೇನು? ಹುಡುಗ ಒಪ್ಪೇದ ನಾಳೆನೆ ನಮ್ಮ ಹುಡುಗ ಅವನಿಗೆ ಕೊಡೋದು ಅಂತ. ನಮ್ಮ ಹುಡುಗ ನಮ್ಮ ಪಾಪ ನಮ್ಮ ದನಪ್ಪ ಏನು ಹೇಳ್ತಾನೋ ಹಂಗೇನೆ. ಅವ್ರ ಅಣ್ಣ ಒಪ್ಪಿದ್ದಾನಲ್ಲ, ಅವ್ರ ಅಣ್ಣ ಒಪ್ಪಿದ್ದಾನೆ, ಅವಳು ಒಪ್ಪಿದ್ದಾಳೆ, ಅಷ್ಟೇ. ನಮಗೇನೇನಿಲ್ಲ. ಅವ್ರು ಚೆನ್ನಾಗಿರ್ತಾರೆ ಎಂಬುದು ನಮಗೆ ಭರವಸೆ ಐತೆ, ಚೆನ್ನಾಗಿಟ್ಕೊಂಡು ಹೋಗ್ತಾರೆ ಅಂತ. ಒಳ್ಳೆ ಹುಡುಗ, ನಾವು ಕೊಟ್ಟು ಮಾಡೋದೇನೆ, ನೀನು ಆಗಲ್ಲ ಅಂತ ಅಂದಿದೀಯ. ಅದೆಲ್ಲ ಗೊತ್ತು ನಮಗೆ, ಅದೆಲ್ಲ ಗೊತ್ತು. ಏನೋ ಎಲ್ಲ ಯಾವುದೋ ಒಂದು ಜೊತೆ ನಿಲ್ಲಿಸ್ಕೊಂಡು ನಿಂತ್ಕೊಂಡು ತೆಗೆಸ್ಕೊಂಡಿರೋ ಫೋಟೋನ ತಂದು ತೋರಿಸಿದ್ಕೆ ಏನು ತಾಳಿ ಕಟ್ತಾ ಇರೋದೆ? ಏನು ಅಸಹ್ಯವಾಗಿರೋ ಅಂಥ ಫೋಟೋನೇ ನನ್ನ ಸಸಿ ಹೇಳ್ದಂಗೆ ಎಂಥದ್ದು ಇಲ್ಲ. ಅದ್ರಾಗೆಲ್ಲ ಫೋಟೋದಾಗೆಲ್ಲನ ಏನಿಲ್ಲ. ಫೋಟೋ ಇಟ್ಕೊಂಡು ಇದು ಮಾಡೋದು ಏನೋ ಅಲ್ಲ. ಎಲ್ಲ ದೊಡ್ಡಮ್ಮ ಬೇಡ, ಸುಮ್ಮನೆ ಯಾಕೆ ಧನುಷನ ಜೀವನ ಹಾಳು ಮಾಡ್ತೀರಾ? ಧನುಷ ಬೇಡ, ಧನುಷ ಸಿದ್ಧನ ಮಾತ್ರ ಮದುವೆ ಆಗ್ಬೇಡ. ಇಷ್ಟೆಲ್ಲ ಆದ್ರೂ ಇದೇ ಊರಲ್ಲಿ ಹಿಂಗೆ ನಮ್ಮ ಕಣ್ಣು ಮುಂದೆಲೇ ಇದೆಲ್ಲ ನಿನ್ನ ಜೀವನ ಹಾಳಾಗೋದಕ್ಕೆ ಇಷ್ಟ ಇಲ್ಲ. ಅವನಿಲ್ಲ, ಅವ್ನಿಗೆಲ್ಲೋಡು ಅವ್ನ ಯೋಗ್ಯತೆ ಒಂದು ಜೊತೆ ಬಟ್ಟೆ ಕೊಡ್ಸಲ್ಲ ಕಣೆ ಅಂಥವ್ನು ಯಾಕೆ ಮದುವೆ ಆಗ್ತೀಯಾ? ಆಗ್ಬೇಡ ಪ್ಲೀಸ್, ನಿನ್ನ ಒಳ್ಳೇದಕ್ಕಾಗಿ ಹೇಳ್ತಾ ಇರೋದು. ಒಳ್ಳೇದಕ್ಕೆ ನೀನೇನೇ ಹೇಳ್ತೀಯಾ? ನೀನೇನು ಹೇಳ್ತೀಯಾ? ನೋಡೆ ಈ ಫೋಟೋ ನೋಡಿಲಿ, ಫೋಟೋ ನೋಡಿದನ್ನ, ಈ ಫೋಟೋ ನೋಡು. ನೋಡ್ತೀನಿ ತಡಿಯ, ನೋಡ್ತೀನಿ ಫೋಟೋನ. ಅಯ್ಯೋ ಧನುಷ, ಯಾಕೆ ಫೋನ್ ತೆಗ್ದು ಹಂಗೆ ಹೊಡ್ದೆ? ಯಾಕೆ ಫೋನ್ ತೆಗ್ದು ಹಂಗೆ ಹೊಡ್ದೆ? ನಿನ್ನ ಯಾರಾದ್ರೂ ಇಲ್ಲಿ ಫೋಟೋ ತೋರಿಸು ಅಂತ ಕರೆದಿದ್ರ? ನಾನೇನ ಕರೆದಿದ್ನ ನಿನ್ನ ಫೋಟೋ ತೋರಿಸು ಅಂತ? ಫೋಟೋ ತಗೊಂಬಂದು ತೋರಿಸ್ತಾ ಇದ್ದಾಳೆ. ಮನೆ ಮರಿ ಎದಿಲ್ದವಳೋಗೆ. ನೀನೇನೇ ಹೇಳಿದ್ರೆ ನಾನು ಸಿದ್ಧನ್ನೇ ಮದುವೆ ಆಗೋದು. ಸಿದ್ದುಗೆಲ್ಲ ಹೇಳೋದು, ನನಗೆಲ್ಲ ಹೇಳೋದು, ನಿನಗೇನೆ ಹೊಟ್ಟೆ ಉರಿ? ನಾನು ಇವಾಗ ಮದುವೆ ಆಗ್ತಾ ಇರೋದಕ್ಕೆ? ನಾನು ಸಿದ್ಧನೇ ಮದುವೆ ಆಗೋದು. ನಾನು ಸಿದ್ದು ಮದುವೆ ಆಗ್ತೀವಿ, ಚೆನ್ನಾಗಿರ್ತೀವಿ. ನೀನು ಹೇಳ್ದಂಗೆ ಕೇಳೋ ಅಂಥದ್ದೇನಿಲ್ಲ. ಫೋಟೋ ಏನೋ ತೆಗೆಸ್ಕೊಂಡಿದ್ದು ಮಾತ್ರಕ್ಕೆ ಅವ್ನು ಕೆಟ್ಟವನಲ್ಲ. ಫೋಟೋ ತೆಕ್ಕೊಂಡಿದ್ದು ಮಾತ್ರಕ್ಕೆ. ಫೋಟೋದಲ್ಲಿ ಅವನೇ ನಿನಗೇನು ತಾಳಿ ಕಟ್ಟಿಲ್ಲ, ಅಸಹ್ಯವಾಗಿ ಏನೂ ಇಲ್ಲ. ನಮ್ಮ ಮತ್ತೆ ಹೇಳ್ದಂಗೆ ಫೋಟೋ ತೋರಿಸಿದ್ರೆ ಸುಮ್ಕಾಗ್ತಾರೆ ಅಂತ ಫೋಟೋ ತಗೊಂಬಂದವಳೆ. ಅಲ್ಲ ನಿನ್ಗೆ ಏನೇ ಬೇಕು, ಸುಮ್ಕಿರಕ್ಕಾಗಲ್ವೇ? ಅವ್ರು ಯಾರನ್ನ ಮದುವೆ ಆಗ್ತಾರೆ? ಅವಳು ಹಾಳಾದ್ರೆ ಅವಳ ಜೀವನ ಹಾಳಾಗುತ್ತೆ, ನಿನಗೆ ಯಾಕೆ ಬೇಕು? ಅದೇ ಮತ್ತೆ ಈಗಳಮ್ಮ, ನಿಂದು ಎಷ್ಟಾಯ್ತೋ ಅಷ್ಟು ನೋಡ್ಕೊಂಡು ಸುಮ್ಮನೆ ಇದ್ಬಿಡು.
ನನ್ನ ಮಗಳ ಸುದ್ದಿಗಾಗಲಿ ನನ್ನ ಮಗನ ಸುದ್ದಿಗಾಗಲಿ ಬರಬೇಡ್ರಿ ನೀವು. ನೀನು ನಿನ್ನ ತಂಗಿ ಬರಲೇಬೇಡ್ರಿ. ನಮಗೆ ಅದೆಲ್ಲ ಹಿಡ್ಸಲ್ಲ. ನಾವು ಒಬ್ರು ಸುದ್ದಿಗೆ ಹೋಗಲ್ಲ. ನಮ್ಮ ಪಾಡಿಗೆ ನಾವಿದ್ರು ಯಾಕಮ್ಮ ನೀವು ಸುಮ್ಮನಿರಕ್ಕಾಗಲ್ವೇ ನೀವು? ನಾನು ನಿನ್ನೊಳ್ಳೇದು ಕೇಳ್ತಾ ಇರೋದು. ನಾನು ಒಂದು ಜೊತೆ ಬಟ್ಟೆ ಕೊಡ್ಸಲ್ಲ ಗೊತ್ತೇ. ಒಂದು ದಿವ್ಸಕ್ಕೂ ಹೊರಗೆ ಹೋಗಿ ಒಂದು ಒಳ್ಳೆ ಊಟ ಮಾಡ್ಕೊಂಬರೋಣ ಅನ್ನಲ್ಲ. ಸುಮ್ಮನೆ ಅದಕ್ಕೆ ಯಾಕೆ ದುಡ್ಡು, ಅಲ್ಲಿ ಕಾಸ್ಟ್ಲಿ, ಆ ಥರ ಕಾಸ್ಟ್ಲಿ ಬಟ್ಟೆಗಳೆಲ್ಲ ಯಾಕೆ ಬೇಕು? ಅಲ್ಲೆಲ್ಲ ಬ್ರ್ಯಾಂಡೆಡ್ಡು ಅಂತಾನೆ. ಎಲ್ಲ ಬ್ರ್ಯಾಂಡೆಡ್. ಒಂದು ಜೊತೆ ಬಟ್ಟೆ ತಗೊಳ್ಳೋ ಯೋಗ್ಯತೆ ಇಲ್ಲ ಅವನಿಗೆ. ನನಗೆ ಬಟ್ಟೆ ಬ್ರ್ಯಾಂಡೆಡ್ ಬೇಕಿಲ್ಲ, ನನಗೆ ಮನಸ್ಸು ಬ್ರ್ಯಾಂಡೆಡ್ ಬೇಕು. ಮನಸ್ಸಾಗಿರ್ಬೋದು, ನನ್ನ ಜೀವನ ಚೆನ್ನಾಗಿರ್ಬೇಕು, ಅದು ಮುಖ್ಯ ನನಗೆ. ಯಾವ ಬಟ್ಟೆ, ನನಗೆ ಒಳ್ಳೆ ಹೋಟೆಲ್ ಊಟ ಅದೆಲ್ಲ ಬೇಡ. ಈಗ ಒಂದು ಸಣ್ಣ ಹೋಟೆಲ್ ಊಟ ಮಾಡಿದ್ರು ಅದೇ ಮಸಾಲೆ ದೋಸೆ, ದೊಡ್ಡ ಹೋಟೆಲಲ್ಲಿ ತಿಂದರು ಅದೇ ಮಸಾಲೆ ದೋಸೆ. ಏನೋ ದೊಡ್ಡದಾಗೈತೆ ಅಂತೇಳಿ 100 ರೂಪಾಯಿ ಮಾಡ್ತಾರೆ ದೊಡ್ಡ ಹೋಟೆಲಾಗ ಮಸಾಲೆ ದೋಸೆನ. ಚಿಕ್ಕ ಹೋಟ್ಲಾಗ 50 ರೂಪಾಯಿಂದ 60 ರೂಪಾಯಿ ಮಾಡ್ತಾರೆ, ಅಷ್ಟೇ ವ್ಯತ್ಯಾಸ. ಆದರೆ ತಿನ್ನೋಂಥ ಅನ್ನನೇ ಯಾವತ್ತೂ. ಯಾವ ದೊಡ್ಡ ಹೋಟ್ಲಾಗ ಊಟ ಮಾಡಿದ ತಕ್ಷಣ ನನಗೇನು ಅದೆಲ್ಲ ಹೇಳ್ಬೇಕಾಗಿಲ್ಲ, ನನಗೆ ಅದೆಲ್ಲ ಅರ್ಥ ಆಗುತ್ತೆ. ಸಿದ್ದು ಎಂಥವನಂತ ನನಗೆ ಚೆನ್ನಾಗಿ ಗೊತ್ತೈತೆ. ಬಾರೆ ಅಕ್ಕ, ಅವಳಿಗೆ ಆಮೇಲೆ ಗೊತ್ತಾಗುತ್ತೆ ಯಾಕೆ ಹೇಳ್ತಾ ಇದ್ರು ಅಂತ. ಈಗ ಹೇಳಿದ್ರೆ ಗೊತ್ತಾಗಲ್ಲ. ನಾನು ಹೇಳೋದು ಬೇಡ ಅಂತ ಹೇಳ್ದೆ ತಾನೆ, ಅವಳಿಗೆ ಯಾಕೆ ಹೇಳಕ್ಕೆ ಹೋಗ್ತೀಯ ಅಂತ. ನಾನು ಫೋಟೋ ಇತ್ತಲ್ಲ ಅದನ್ನ ದೊಡ್ಡಮ್ಮಂಗೆ ತೋರಿಸ್ದೆ. ನೋಡಿ ದೊಡ್ಡಮ್ಮ, ನಾನು ಇಷ್ಟಪಡ್ತಿದ್ದೆ, ಇವಾಗ ಇವಳು ಮದುವೆ ಆಗಬೇಕು ಅಂತ ಹೇಳ್ತಾ ಇದ್ದಾನೆ, ಬೇಡ ಕೊಡಬೇಡ್ರಿ ಅಂತ ಹೇಳಿದ್ದು. ನಾನು ಫೋನ್ ಇಸ್ಕೊಂಡು ಹೊಡೆದಾಕ್ಬಿಟ್ಲಲ್ಲ. ಫೋನ್ ಹೊಡೆದಾಕಿದ್ರೆ ನಾನು ಏನು ಮಾಡೋದು? ಫೋನ್ ಹೊಡೆದಾಕಿದ್ರಲ್ಲ, ಅದಕ್ಕೆ ದಂಡ ಕಟ್ಕೊಡ್ತೀಯ ನೀನು? ಇವಾಗ ನನಗೆ ಫೋನ್ ಬೇಕು ತಾನೆ. ನೀನು ಯಾಕೆ ತೋರ್ಸಕ್ಕೆ ಬರ್ಬೇಕಿಲ್ಲಿ? ನಾನೇನೋ ತೋರಿಸೋ ಅಂತ ಕರೆದಿದ್ವಾ ನಾನು ನಿನ್ನ? ನೀನು ಯಾಕೆ ತಗೊಂಬಂದು ಇಲ್ಲಿ ತೋರಿಸೋದು? ಅದೇ ಫೋಟೋ ಇಟ್ಕೊಂಡು ನಿಂತಿರ್ಗ ಇವ್ರಿಗೆಲ್ಲ ತೋರಿಸ್ತೇನದು ಗೊತ್ತು. ಫೋನ್ ಇನ್ನು ಹೋಯ್ತು ಹಾಳಾಗಿ, ಡಿಸ್ಪ್ಲೇ ಹೋಯ್ತು. ಹೋಗು, ಬೇಡ ತೋರಿಸ್ಬೇಡ ನೀನು ಯಾರಿಗೂ. ನಾವೇನೋ ತೋರಿಸೋ ಅಂತ ಕರೆದಿದ್ವಾ? ಇವಳಿಗೆ ಯಾಕೆ ಮಾಡ್ತೇ ಇವ್ರಿ? ಇವಾಗ ಅಲ್ಲೇನೆ ಇವಳು ಮದುವೆ ಆಗೋದೇ ಇಲ್ಲ. ಆಗಾರು ನೋಡಿ ಸಹಿಸ್ಕೊಂಬಕ್ಕೂ ಆಗ್ತಾ ಇಲ್ಲ ಇವಳ ಕೈಲಿ. ಹೆಂಗ ಬಿಡು, ಆಗ್ತಾ ಇದ್ದಾರಲ್ಲ ಅವ್ರ ಪಾಡಿಗೆ. ಅವ್ರು ಹೆಂಗ ಚೆನ್ನಾಗಿರ್ಲಿ ಹೇಳು. ನಮಗೆ ಏನಕ್ಕೆ ಬೇಕು ಅನ್ನೋದು ಬೇರೆ ಸುದ್ದಿ ಏನಕ್ಕೆ? ನೀನಾಯ್ತು ನಿಮ್ಮ ಕೆಲಸ ಆಯ್ತು ಅಮ್ಮಂಗೆ ಇರೋಕ್ಕಾಗಲ್ವೇ? ಅಲ್ಲ, ಬೇರೆ ಸುದ್ದಿ ಏನಕ್ಕೆ ಅಂತ ನಿಮ್ಗೆಲ್ಲನೇ. ಅವ್ರವ್ರ ಜೀವನ ಅವ್ರವ್ರು ನೋಡ್ಕೊಂಡು ಅವ್ರು ಹೆಂಗಿರ್ಬೇಕು ಅಂಬೋದು ಅವ್ರಿಗೆ ಗೊತ್ತಿರುತ್ತೆ. ನನಗೆ ಸಿದ್ದನ ಮದುವೆ ಆದರೆ ನನಗೆ ಅಂಥ ಪರಿಸ್ಥಿತಿ ಬಂದ್ರೆ ನಾನು ನಿಭಾಯಿಸ್ಕೊಂಡು ನನ್ನ ಕಷ್ಟ ಅನುಭವಿಸೋಳು ನಾನು. ನನಗೆ ಆ ಕಷ್ಟಗಳನ್ನೆಲ್ಲ ಅನುಭವಿಸ್ಕೊಂಡು ಹೆಂಗಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಿನ್ನಂತಳ್ತಾಗೆಲ್ಲ ನಾನು ಹೇಳಿಸ್ಕೊಂಡು ಕಲಿಬೇಕಾಗಿಲ್ಲ. ನನ್ನ ಸಿದ್ದನ್ನೇ ಮದುವೆ ಆಗೋದು. ನೀನೇನು ಮಾಡಿದ್ರು ಬಿಡು, ಆಮೇಲೆ ಗೊತ್ತಾಗುತ್ತೆ. ಒಂದೊಳ್ಳೆ ಬ್ರ್ಯಾಂಡೆಡ್ ಚಪ್ಪಲಿ ಹಾಕೊಳ್ಳೋಕ್ಕಾಗಲ್ಲ, ಒಂದು ಬ್ರ್ಯಾಂಡೆಡ್ ಬಟ್ಟೆ ತಗೊಳಕ್ಕಾಗಲ್ಲ, ಅವಾಗ ನೋಡ್ಕೊಂಬಂತೆ. ನೀನು ಏನು ಹೇಳೋದು? ನನಗೆ ಬ್ರ್ಯಾಂಡೆಡ್ ಬಟ್ಟೆ ಬೇಕಾಗಿಲ್ಲ. ನನ್ನ ಗಂಡ ಫುಟ್ಪಾತಲ್ಲಿರೋ ಬಟ್ಟೆ ಕೊಡಿಸ್ಲೇಳು. ನಾನು ಸಂತೋಷವಾಗಿ ಇಟ್ಕೊಂಡು ಹಬ್ಬ ಮಾಡ್ತೀನಿ, ಜೀವನ ಮಾಡ್ತೀನಿ, ಅಷ್ಟೇ. ನೀನು ತಿಳ್ಕೊಂಡಿರ್ಬೋದು ಬ್ರ್ಯಾಂಡೆಡ್ ಅಂತೇಳಿ. ಆ ಬ್ರ್ಯಾಂಡೆಡ್ ಅರ್ಥ ಏನು ನಿನಗೆ ಗೊತ್ತಿಲ್ಲ. ಒಂದು ಬಟ್ಟೆ ತಯಾರಾಗ್ತಾ ಇದೆ ಅಂತಂದರೆ, ಈಗ ಒಂದು ರಾಮ್ರಾಜ್ ಬಟ್ಟೆ ತಗೊಳ್ತಾ ಇದೀವಿ ಅಂತಂದರೆ ಅದು ದೊಡ್ಡ ಕಂಪ್ನಿಲಿ ತಯಾರಾಗಿ ಬರೋ ಅಂಥ ಬಟ್ಟೆ. ಅದನ್ನು ಫುಟ್ಪಾತಲ್ಲಿ ಇಟ್ಕೊಂಡು ಮಾರಿದ್ರು ಅಲ್ಲೇ ರಾಮ್ರಾಜ್ ಕಂಪ್ನಿಲೇ ತಯಾರಾಗಿರೋ ಅಂಥದ್ದು. ಅಂಗಡಿಲಿ ಇಟ್ಕೊಂಡು ಮಾರಿದ್ರು ಅದೇ ತಯಾರಾಗಿರೋ ಅಂಥದ್ದು, ಅಷ್ಟೇ ವ್ಯತ್ಯಾಸ. ಅದು ಕಂಪ್ನಿ ಒಂದೇ ಆಗಿರ್ಬೋದು, ಅಂಗಡಿ ಮಾತ್ರ ಬೇರೆ ಬೇರೆ. ಅದನ್ನು ಅರ್ಥ ಮಾಡ್ಕೊ. ಫುಟ್ಪಾತಲ್ಲಿರೋ ಬಟ್ಟೆನೇ ಕೊಡಿಸ್ಲಿ ಬಿಡು ನನ್ನ ಗಂಡ, ಅವನ್ನೇ ಕೊಡಿಸ್ಲೇಳು. ನಾನು ಈಗಲೇ ಕರ್ಕೊಂಡು ಹೋಗಲ್ಲ. ನನಗೆ ಆ ಥರ ಬಟ್ಟೆನೇ ಕೊಡಿಸ್ಲೇಳು. ನಿನ್ನ ಥರನೇ ಯೋಚನೆ ಮಾಡಬೇಕು ಅಂತ ಏನಿಲ್ಲ. ನನ್ನ ಮೈಂಡ್ ಸೆಟ್ ಬೇರೆ, ನನ್ನ ಮೈಂಡ್ ಬೇರೆ, ನನ್ನ ಆಲೋಚನೆಗಳೇ ಬೇರೆ. ನನಗೆ ನಿನ್ನ ಥರ ಬ್ರ್ಯಾಂಡೆಡ್ ಆಗಿರಬೇಕು, ಒಳ್ಳೆ ಹೋಟ್ಲಿಗೆ ಹೋಗಿ ಊಟ ಮಾಡಬೇಕು ಅನ್ನೋದು ಏನಿಲ್ಲ. ನನಗೆ ಮನೆ ಊಟ, ಆರೋಗ್ಯವಾಗಿರೋಂಥ ಮನೆ ಊಟ ತಿನ್ಕೊಂಡು ಏನೋ ಉಪ್ಪರೂಪಕ್ಕೆ ಹೋದರೆ ಏನೋ ಸಣ್ಣ ಪುಟ್ಟ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬರ್ಬೋದು ಯಾವತ್ತಾದ್ರೂ ಒಂದು ನೀವು ಹೊರಗಡೆ ಹೋದಾಗ. ಇಲ್ಲ ಅಂತಂದರೆ ಬೇಡ, ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ. ಏನು ಇಲ್ಲ, ಬಂದಿರ್ತ ಊರಲ್ಲೇ ಬಟ್ಟೆ ಮಾರೋಕೆ ಬರ್ತಾರಲ್ಲ ಅವ್ರ ಹತ್ರನೇ ಕೊಡಿಸ್ಲೇಳು. ಊರಲ್ಲಿ ಸೀರೆ ಮಾರೋಕೆ ಬರ್ತಾರೆ, ಅವ್ರ ಹತ್ರನೇ ಕೊಡಿಸ್ಲೇಳು ನನ್ನ ಗಂಡ. ನನಗೆ ಅದೆಲ್ಲ ಬೇಕಾಗಿಲ್ಲ. ನನ್ನ ಜೀವನ ಆಯಿತು, ನಾನಾಯಿತು. ನೀನು ಮಾತಾಡಬೇಡ ನನ್ನ ಬಗ್ಗೆ, ನನ್ನ ಪರ್ಸ್ನಲ್ ಬಗ್ಗೆ ನೀನು ಮಾತಾಡೋವಂಥ ಅವಶ್ಯಕತೆ ಇಲ್ಲ. ಮಾತಾಡಬೇಡ. ನನ್ನ ಸುದ್ದಿಗೆ ಇನ್ನೊಂದು ಸತಿ ಏನಾದರೂ ಬಂದಿದೆಯಾ, ನನ್ನ ಸವಾಸಕ್ಕೆ ಆಗಲಿ, ನನ್ನ ಸುದ್ದಿಗಾಗಲಿ, ನನ್ನ ಸಿದ್ದು ಸುದ್ದಿಗಾಗಲಿ ಏನಾದರೂ ನೀನು ಬಂದಿದೆಯಾ ಅಂತಂದರೆ ನಿನಗೆ ಗ್ರಾಚಾರ ನೆಟ್ಟಿಗಿರೋದಿಲ್ಲ ಅಷ್ಟೇ. ಬಾರೆ ಅಕ್ಕ, ಬಾ, ಏನು ಹೇಳಕ್ಕೆ ಹೋಗ್ತೀಯ? ನಾನು ಹೇಳ್ಬೇಡ ಅಂತಂದ್ರೆ ನೀನು ಏನಕ್ಕೆ ಹೇಳಕ್ಕೆ ಹೋಗ್ತೀಯ ಹೇಳು? ಹೋಗು, ನಿನಗೆ ಬುದ್ಧಿ ಇಲ್ಲ. ಹೇಳ್ಬೇಡ ಅಂತಂದ್ರು ಕೇಳಲ್ಲ. ಅಲ್ಲ, ಇವಳು ಹೇಳೋ ಅಂತ ಅವಶ್ಯಕತೆ ನಾನೇನೇ ಇಲ್ಲಿ ಕರೆದಿದ್ನ ಇವಳು ಹೇಳು ಅಂತ. ಅಲ್ಲ, ನಿನ್ನ ಒಳ್ಳೇದಕ್ಕೆ ಧನುಷ ಹೇಳ್ತಾ ಇರೋದು ನಾನು. ಯಪ್ಪ, ನಿನ್ನ ಒಳ್ಳೇದಕ್ಕೆ ಕಣೆ, ಬೇಡ ಕಣೆ, ಅವನು ಮದುವೆ ಆಗ್ಬೇಡ. ಅವನ್ನೇ ಮದುವೆ ಆಗೋದು ನಾನು, ಅವನ್ನೇ ಮದುವೆ ಆಗೋದು. ಏನೇ ಮಾಡ್ತೀಯ ನೀನು? ಏನು ಮಾಡ್ತೀಯ ನೀನು? ಅಲ್ಲ, ಇವ್ರಿಗೆ ಯಾಕಪ್ಪ ಇಷ್ಟೊಂದು ನಾವು? ಚೆನ್ನಾಗಿರ್ತಾಳಲ್ಲ, ನಾನು ಕಳ್ಕೊಂಡಲ್ಲ. ಇವಾಗ ನಾಳೆ ಕಾಲು ಮುರ್ಕ ಅದಕ್ಕೆ ಇವಾಗ ಅವನು ಇಲ್ಲ ಇವನು ಇಲ್ಲ ಇತ್ಲಾಗೆ ಅಂತ ಕಳ್ಕೊಂಡಲ್ಲಪ್ಪ ಅಮ್ಮಂಗೆ ಅದಕ್ಕೆ ಹೇಳ್ತಾ ಇದ್ದಾಳೆ. ಇವಾಗ ಇವಳು ಮದುವೆ ಆಗ್ತಿರೋದು ನೋಡಿ ಸಹಿಸ್ಕೊಂಬಕ್ಕೆ ಆಗ್ತಾ ಇಲ್ಲ. ತಾನು ಉದ್ಧಾರ ಆಗೋದು ಇಲ್ಲ, ಉದ್ಧಾರ ಆಗಾರ ನೋಡಿ ಸಹಿಸ್ಕೊಂಬಕ್ಕೂ ಆಗಲ್ಲ ಅಂತಾರಲ್ಲ, ಆಗ ಹಂಗೆ ಹೇಳು. ನಾವು ಈಗಳಮ್ಮ ನಾವು ಬೇರೆ ಬಂದಾಗಿಂದ ನಿಮ್ಮ ಮಾತಾಡಿಸ್ದಿಲ್ದಾಗಿಂದನೂ ನಾವು ನಿಮ್ಮ ಸುದ್ದಿಗೆ ಬರೋಲ್ಲ. ನಿಮ್ಮ ಮನೆಗೆ ತಕ್ಕ ಬಂದು ನಾವು ಕಾಲಿಕ್ಕಲ್ಲ, ನಾವು ಒಂದು ಮಾತಂಬಕ್ಕೆ ಹೋಗಲ್ಲ, ಏನಿಲ್ಲ. ಯಾಕೆ ನಿಮ್ಮ ಸುದ್ದಿ ನಾವು ಯಾರ ತಗೋ ಮಾತಾಡೋದಿಲ್ಲ? ನಾವಾಯ್ತು, ನಮ್ಮ ಕೆಲಸ ಆಯ್ತು ಅಮ್ಮಂಗಿದ್ರೆ ನಮ್ಮ ಮಕ್ಕಳ ಸುದ್ದಿ, ನಮ್ಮ ಸುದ್ದಿ ನೀವು ಯಾಕೆ ಬರಬೇಕು? ನೀನು ನಿಮ್ಮಮ್ಮ ಆಗಲಿ, ನಿಮ್ಮಮ್ಮ ಯಾಲೇ ನಿಮಗೆ ಬರೋಲ್ಲ ನಮ್ಮ ಸುದ್ದಿ. ಸುಮ್ಮನೆ ಇದ್ದಾಳೆ ಅವಳು ಪಾಡಿಗಳು. ಅವಳೇ ಹೇಳಿ ನಿಮ್ಮಮ್ಮಗೆ ಅಲ್ಲೇ ಸಾಕಾಗ್ಬಿಟ್ಟೈತಿ.
ಸುಮ್ಮನಾಗ್ಬಿಟ್ಟಾಳ, ಅವಳು ಬರೋಲ್ಲ ನಮ್ಮ ಸುದ್ದಿಗೆ. ಬರೋಲ್ಲ ಅಂದಮೇಲೆ ನೀವು ಯಾಕೆ ಮಾತಾಡೋದು? ನೀವಿಬ್ರು ಒಯ್ದಿರಿ, ನೀವು ಮಾತಾಡಬೇಡ್ರಿ. ಪಾಪ ಸಿದ್ದು ಹೋಗ್ತಾ ಇದ್ರೆ ಸಿದ್ದುಗೂ ಹೇಳಿದ್ರಂತೆ, ಹಾಂ ಹೋಗಿ ಹೇಳೋದೇನು ಬೇಕಾ, ಮದುವೆ ಆಗ್ಬೇಡ ಅವಳು ನಮ್ಮ ಅವನ ತಕ್ಕ ಹೋಗಿ ಹೇಳೋದು, ನಮ್ಮ ತಕ್ಕ ಬಂದು ಅವನು ಮದುವೆ ಆಗ್ಬೇಡ ಅಂತ ಹೇಳೋದು. ಎಲ್ಲ ಕೆಡ್ಸಕ್ಕೆ ಬಂದಿದ್ದೀರಿ ತಾನೇ ನೀವು, ಕೆಡ್ಸಕ್ಕಾಗಿನೇ ಬಂದಿದ್ದೀರಲ್ಲ. ನಿಮ್ದು ಎಂಥ ಬುದ್ಧಿ ಅಂತ ಇದ್ರಾಗೆ ಗೊತ್ತಾಗ್ತೈತಿ. ನಾನು ಸಿದ್ದುನೇ ಮದುವೆ ಆಗ್ತೀನಿ ಕಣೆ, ಮದುವೆ ಆಗ್ತೀವಿ. ನೀನು ಅಂದಷ್ಟು ಇನ್ನೂ ಬೇಗನೆ ಮದುವೆ ಆಗ್ತೀವಿ. ಅದೇನು ಮಾಡ್ತೀಯ ಮಾಡು. ನನ್ನ ಸಿದ್ಧನ್ನು ಯಾವುದೇ ಕಾರಣಕ್ಕೂ ನೀನು ದೂರ ಮಾಡೋಕ್ಕಂತೂ ಆಗಲ್ಲ, ದೂರ ಆಗೋದು ಇಲ್ಲ. ನಾವು ಹೆಂಗಿರ್ಬೇಕು ಹಂಗೆ ನಾವು ಜೀವನ ಮಾಡ್ತೀವಿ. ನಮಗೆ ಗೊತ್ತೈತೆ ನಮ್ಮ ಜೀವನ ನಾವು ನೋಡ್ಕೊಂಡು ನಮ್ಮ ಜೀವನ ನಾವು ಹೇಗೆ ರೂಪಿಸ್ಕೋಬೇಕು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತೈತೆ. ನೀನು ಹೇಳುವಂಥ ಅವಶ್ಯಕತೆ ಇಲ್ಲ ನಮಗೆ. ಸರಿ ಆಯ್ತಮ್ಮ, ಆಯ್ತು ಬಿಡು. ನಮ್ಮ ಸ್ವಾತಿ ಹಿಂಗೆ ಹೇಳ್ತಾ ಇದ್ಲು ಅಂತ ಮುಂದೊಂದು ದಿನ ನೀನೇ ಪಶ್ಚಾತ್ತಾಪ ಪಡ್ತೀಯ ನೋಡು. ಅಯ್ಯೋ ಹಿಂಗೆ ಹೇಳ್ತಿದ್ಲಪ್ಪ ನಮ್ಮ ಸ್ವಾತಿ, ನಾನು ಆಗಬಾರ್ದಾಗಿತ್ತಲ್ವಾ ಸ್ವಾತಿ, ನೀನು ಹೇಳಿದ್ದು ಕೇಳಬೇಕಾಗಿತ್ತು ಕಣೆ ಅಂತ ಮುಂದೊಂದಲ್ಲ ಒಂದಿನ ನೀನು ಬಂದು ನನ್ನ ಹತ್ರ ಹೇಳ್ತೀಯ ಧನುಷ, ಹೇಳ್ತೀಯ ಸ್ವಾತಿ ನಿನ್ನ ಮಾತು ಕೇಳಬೇಕಾಗಿತ್ತು ಅಂತ. ಆವಾಗ ಗೊತ್ತಾಗುತ್ತೆ ತಗ ಯಾಕೆ ಹೇಳ್ತಾ ಇದ್ಲು ಇವಳು ಅಂತೇಳಿ. ನಿನ್ಗೆ ಆವಾಗ ಅನುಭವಿಸ್ತಾ ಗೊತ್ತಾಗುತ್ತೆ. ನಾನು ಹೇಳಲ್ಲ, ನಾನು ಹೇಳ್ಕೊಂಬಕ್ಕೆ ಹೋಗಲ್ಲ. ಮನೆಯ ಮೇಲೆ ಎಲ್ಲರ ಮನೆಯಲ್ಲೂ ಇರ್ತವೆ. ನಾನು ಬ್ರ್ಯಾಂಡೆಡ್ ಬಟ್ಟೆ ಕೊಡಿಸಿಲ್ಲ ಅಂತ ನಾನು ಯಾವತ್ತೂ ನನ್ನ ಗಂಡನ ಹತ್ರ ಜಗಳ ಮಾಡಲ್ಲ. ಒಳ್ಳೆ ಹೋಟ್ಲಿಗೆ ಕರ್ಕೊಂಡು ಹೋಗಿಲ್ಲ ಅಂತ ನನ್ನ ಗಂಡನ ಹತ್ರ ಜಗಳ ಮಾಡಲ್ಲ. ನನಗೆ ಯಾವುದೂ ಇಷ್ಟನೇ ಇಲ್ವಲ್ಲ, ಅಷ್ಟಕ್ಕೂ ನಾನು ಜಗಳ ಮಾಡೋಕ್ಕೆ. ಆ ಥರ ಇರಬೇಕು ಅಂತ ನನಗೆ ಇಷ್ಟ ಇಲ್ವಲ್ಲ. ನಿನಗೆ ಆ ಥರ ಇಷ್ಟ, ನೀನು ಆ ಥರ ಯೋಚನೆ ಮಾಡ್ಕೊಂಡು ನೀನು ದೂರ ಆಗಿದೆಯಾ ಅಷ್ಟೇ. ನನಗದು ಅವಶ್ಯಕತೆ ಇಲ್ಲ. ನನಗದು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಯಾವ ಬ್ರ್ಯಾಂಡೆಡ್ ಬೇಡ, ಒಳ್ಳೆ ಹೋಟ್ಲು ಊಟನೂ ಬೇಡ. ನಮಗೆ ಚೆನ್ನಾಗಿ ಗೊತ್ತೈತೆ ನಮ್ಗೆ ಹೆಂಗೆ ಮಾಡ್ಕೊಂಡು ತಿನ್ನಬೇಕು ಅಂತ, ಹೆಂಗಿರಬೇಕು ಅಂತ. ನಿನ್ಗೇನು ಗೊತ್ತು? ನೀನು ಮಾತಾಡಬೇಡ ನೀನು. ಓ ನಾನು ಯಾಕೆ ಪಶ್ಚಾತ್ತಾಪ ಪಡೋಣ? ನಾನು ನಿನ್ನ ಹತ್ರ ಬಂದು ಹೇಳ್ತೀನಲ್ಲ ಅವಾಗ ಮಾತಾಡು. ಅವಾಗ ಮಕ್ಕ ಉಗಿದು ಕಳಿಸು. ಇಲ್ಲಾಂದರೆ ಕಾಲಾಗ ಚಪ್ಪಲಿ ಹಾಕೊಂಡಿರ್ತೀಯಲ್ಲ ಅವನ್ನ ತಗೊಂಡು ಹೊಡೆದು ಕಳಿಸು. ನಾನು ಏನಾದರೂ ಬಂದು ನಿನ್ನ ಹತ್ರ ಸ್ವಾತಿ ನಿನ್ನ ಮಾತು ಕೇಳಬೇಕಾಗಿತ್ತು ಸ್ವಾತಿ, ನನ್ನ ಜೀವನ ಹಿಂಗಾಯಿತು, ಸಿದ್ದು ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ನಾನೇನಾದರೂ ಬಂದು ನಿನ್ನ ಹತ್ರ ಗೋಳಾಡ್ತೀನಲ್ಲ, ಕಣ್ಣೀರು ಹಾಕೊಂಡು ಗೋಳಾಡ್ತೀನಲ್ಲ, ಅವಾಗ ನೀನು ಮಾತಾಡು. ಅವಾಗ ಬೇಕಾದರೆ ಹೇಳು, ಸರಿನಾ? ಅವಾಗ ಹೇಳು ಕೇಳ್ತೀನಿ. ಹಿಂಗೆ ಮಾಡಬೇಡ್ದ, ಹಿಂಗೆ ಆಗಬಾರ್ದಾಗಿತ್ತು, ಹಿಂಗೆ ಆಯಿತು ಅಂತೇಳಿ ಅವಾಗ ಬೇಕಾದರೆ ಹೇಳು ಕೇಳ್ತೀನಿ. ಇವಾಗ ನೀನು ಮಾತಾಡೋ ಅಂಥ ಅವಶ್ಯಕತೆ ಇಲ್ಲ. ಮಾತಾಡಬೇಡ, ನಮ್ಮ ಸುದ್ದಿಗೆ ಬರಬೇಡ ನೀನು. ನೋಡೋದ್ರಲ್ಲ ವೀಕ್ಷಕರೇ, ಯಾವುದೋ ಒಂದು ಫೋಟೋ ಇತ್ತೇನೋ ಜೊತೆಗೆ ತಗೊಂಡಿದ್ದು, ಅದನ್ನು ತೊಗೊಂಬಂದು ನಮ್ಮ ಅಮ್ಮಗೆ ತೋರಿಸಿ ಇವಾಗ ಹೊಟ್ಟೆ ಉರಿಸಿ ಈಸ್ಕೊಂಬಕ್ಕಾಗ್ತಿಲ್ಲ. ಏನಾದರೂ ಮಾಡಿ ಇವಳು ಅವನು ಮದುವೆ ಆಗಬಾರ್ದು ಅಂತ ಮಾಡ್ತಾ ಇದ್ದಾಳೆ. ಯಾಕಂದರೆ ಅವ್ನು ಕಾಲು ಮುರ್ಕಣ್ಣಲ್ಲ. ಇವಾಗ ಮದುವೆ ಆಗತ್ಲಾಗ ಹೋಗೋಳ ಹಾಳಾಗಿ ಅವನ ಜೊತೆಗೆ. ನಾನು ಇವಾಗ ಕಾಲು ಮುರ್ಕೊಂಡವನೇ, ಬೇರೆ ಏನೂ ಕೆಲಸ ಇಲ್ಲ. ಇವಾಗ ಏನು ಮಾಡೋಣ ಅನ್ನಿಸ್ತಾ ಇರುತ್ತೆ. ಇವಾಗ ಸಿದ್ದನ್ನ ಮದುವೆ ಆಗೋದಕ್ಕಂತೂ ಆಗಲ್ಲ. ಇವಾಗ ಅವನಾಗೋದು ಇಲ್ಲ. ಅದಕ್ಕೆ ನಾನು ಮದುವೆ ಆಗ್ತಾ ಇದ್ದಾನಲ್ಲ ಅನ್ನೋ ಹೊಟ್ಟೆ ಊರಿಗೆ ಏನೆಲ್ಲ ಕೆಣಿ ಕಿತಾಪತಿ ಮಾಡ್ತಾ ಇದ್ದಾರೆ ನೋಡ್ರಿ ಇವರು. ನೀವು ಎಷ್ಟು ಮಾಡಿದ್ರು ನಾನಂತೂ ಬಿಡಲ್ಲ, ಮದುವೆ ಆಗೇ ಆಗ್ತೀವಿ. ಬುಧವಾರ ಗುರುವಾರ ಮದುವೆ ಅಂತ ಡಿಸೈಡ್ ಮಾಡಿದ್ದೀವಿ ಮನೇಲಿ. ಹಿಂಗೆ ನಮ್ಮ ಅಣ್ಣನ ಮದುವೆ ಆಯ್ತಲ್ಲ, ಆ ರೀತಿ ಸಿಂಪಲ್ಲಾಗೇ ನಮ್ಮಪ್ಪ ನಮ್ಮಮ್ಮ ಮಾಡಿಕೊಡ್ತಾರೆ. ಸಿಂಪಲ್ಲಾಗೆ ಮದುವೆ ಆಗುತ್ತೆ. ಅದಕ್ಕೇ ನಾವು ಮದುವೆ ಆಗ್ತಾಯಿದ್ವಿ. ಇವರೇನು ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಳಕ್ಕಲ್ಲ, ಒಳ್ಳೆ ಹೋಟೆಲಲ್ಲಿ ಊಟ ಮಾಡೋಕ್ಕಾಗಲ್ಲ ಅಂತ. ಆದರೆ ಅದ್ರ ಬಗ್ಗೆ ಇವ್ರಿಗೇನು ಗೊತ್ತು? ಒಳ್ಳೆ ಬ್ರ್ಯಾಂಡೆಡ್ ಊಟ, ಬ್ರ್ಯಾಂಡೆಡ್ ದೊಡ್ಡ ಹೋಟೆಲಲ್ಲಿ ಊಟ ಮಾಡೋಬೇಕಂತೆ ಅಲ್ಲ. ಆ ಥರ ಎಲ್ಲ ನನಗೆ ಇಷ್ಟನೂ ಆಗಲ್ಲ. ನನಗೆ ಗೊತ್ತೈತೆ ಎಷ್ಟು ದೊಡ್ಡ ಹೋಟ್ಲು ಹೆಂಗಿದ್ರೆ ಏನಂತೆ, ಒಟ್ಟಿಗೆ ತಿನ್ನೋ ಅಂಥದ್ದೇ ಅನ್ನ. ಅದೆಲ್ಲ ಯೋಚನೆ ಮಾಡಿದ್ರೆ ಸಾಕು. ಯಾವ ಬಟ್ಟೆ ಇಟ್ಕೊಂಡ್ರೂ ನಮ್ಮ ಮಾನ ಮರ್ಯಾದೆ ಅನ್ನೋದು ಮುಚ್ಕೊಳ್ಳುತ್ತೆ. ಮರ್ಯಾದೆ ಮುಚ್ಕೊಳ್ಳೋಕ್ಕೆ ಬಟ್ಟೆ ಅನ್ನೋದು ಇರಬೇಕು. ಬ್ರ್ಯಾಂಡೆಡ್ ಬಟ್ಟೆನೇ ಹಾಕೋಬೇಕು ಅಂತ ಏನಿಲ್ಲ. ಇವಾಗ ಅದು ಬಟ್ಟೆ ತಯಾರಾಗಿ ಬಂದಿರೋದು ಕಂಪ್ನಿಲಿ ಬಟ್ಟೆ ತಯಾರಾಗಿ ಬಂದಿದ್ರೆ ಅಲ್ಲಿ ಫುಟ್ಪಾತಲ್ಲಿ ಇಟ್ಕೊಂಡು ಮಾಡ್ತಾರೆ, ದೊಡ್ಡ ಅಂಗಡಿಗಳಲ್ಲಿ ಇಟ್ಕೊಂಡು ಮಾಡ್ತಾರೆ. ದೊಡ್ಡ ಅಂಗಡಿ, ಇದು ಫುಟ್ಪಾತ್, ಅಷ್ಟು ಬಿಟ್ಟರೆ ಇನ್ನೇನು ಬೇರೆ ಏನು ವ್ಯತ್ಯಾಸ ಇಲ್ಲ ಅಂತ ನಮ್ಮ ಅಭಿಪ್ರಾಯ. ನನಗೆ ನನ್ನ ಗಂಡ ಕೊನೆಗೆ ಫುಟ್ಪಾತಲ್ಲಿರೋ ಬಟ್ಟೆನೇ ಕೊಡಿಸ್ಲಿ, ಹೊರಗಡೆ ರೋಡ್ ಸೈಡ್ ಮಾಡ್ತಾ ಇರ್ತಾರಲ್ಲ ಆ ಥರನೇ ಊಟ ಕೊಡಿಸ್ಲಿ. ನನಗೇನು ದೊಡ್ಡ ಹೋಟೆಲೇ ಬೇಡ. ಈ ರೀತಿ ಎಲ್ಲ ಇವ್ರ ಥರ ನಾನೇನೆಲ್ಲ ಆಲೋಚನೆ ಮಾಡಲ್ಲ. ಆ ರೀತಿ ಯೋಚನೆ ಮಾಡೋ ಅಂಥ ಬುದ್ಧಿ ಇಲ್ಲ ನನ್ನ ಹತ್ರ. ನೋಡ್ತಾ ಇರಿ, ನೆನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.